ಗಾಯ್ಸ್ ನಾವು ಹೊಂಟಿರೋದು ತಿರುವಣ್ಣಾಮಲೆಗೆ. ನಿಮಗೆ ಎಷ್ಟಾಗುತ್ತೆ, ಎಷ್ಟು ಖರ್ಚಾಗುತ್ತೆ, ಈ ಕಡೆಯಿಂದ ಬಸ್ಸಿಗೆ ಎಷ್ಟು, ಆ ಕಡೆಯಿಂದ ಬಸ್ಸಿಗೆ ಎಷ್ಟು, ದೇವಸ್ಥಾನದ ಹತ್ರ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಈ ಕಡೆಯಿಂದ ಬಸ್ಸಿಗೆ 219 ರೂಪಾಯಿ ಆಯಿತು. ಆಮೇಲೆ ಆ ಕಡೆಯಿಂದ ಎಷ್ಟಾಯಿತು ಅಂತ ಹೇಳ್ತೀನಿ. ಆಮೇಲೆ ಮೊದಲು ಈಗ ಏನು ಮಾಡ್ದು ಅಂತ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಆಮೇಲೆ ಬಸ್ ಸ್ಟಾರ್ಟ್ ಆಗಿದ್ದು 9:45ಗೆ, ಅಲ್ಲೋಗಿ ರೀಚ್ ಆಗಿದ್ದು ನಾವು 2:30ಗೆ. ಅಲ್ಲಿಂದ ರೂಮ್ ಹುಡ್ಕೊಂಡು ಹೋದೋ. ರೂಮು ಅಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ನಾವು ನಡ್ಕೊಂಡು ಹೋಗಿದ್ದು ರೂಮಿಗೆ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ನಡ್ಕೊಂಡು ಹೋದೋ. ಆಟೋದಂಗೆ ಕರೆದ್ರು, ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಲಾಸ್ಟ್ಗೂ ರೂಮ್ ಸಿಕ್ತು. ರೂಮ್ 1,000 ಆಗಿತ್ತು. ಬೇರೆ ಕಡೆ 1, 200, 600 ಹೇಳ್ತಿದ್ರು. ರೂಮ್ ಚೆನ್ನಾಗಿತ್ತು, ಆದರೆ ಬಿಸಿನೀರು ಮಾತ್ರ ಬರಲಿಲ್ಲ. ನಾವು ಆಮೇಲೆ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಹೊಂಟಿದ್ದೆ ದೇವಸ್ಥಾನದ ಸೈಡು. ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು 8 ಲಿಂಗ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹೊರಿಗಾಲಲ್ಲಿ. 4:15ಗೆ ಸ್ಟಾರ್ಟ್ ಮಾಡಿ ನಾವು ಮುಗಿಸಿದ್ದು ಲೇಟ್ ಆಯಿತು. ಫಸ್ಟ್ ಅಲ್ಲಿ ಮುಂಚೆ ಎಲ್ಲ ಲಿಂಗಗಳನ್ನೂ ನೋಡ್ಕೊಂಡು ಅಲ್ಲಿ ಮಧ್ಯೆ ಟೋಪಿಯಮ್ಮ ಅಂತ ಯಾರೋ ಸಿಕ್ಕಿದ್ರು. ಅವ್ರ ಹಿಂದ್ಗಡೆ ಬೇಜಾನ್ ಜನ ಬೇರೆ ಇದ್ದರು. ಅದು ನೋಡ್ಕೊಂಡು ಲಾಸ್ಟಲ್ಲಿ ಇದ್ರ ದೇವಸ್ಥಾನ ಎಲ್ಲ ನೋಡಿಕೊಂಡು ಮುಂದಕ್ಕೆ ಬಂದಿದ್ದೆ ನಾವು. ಟೋಪಿಯಮ್ಮನೇ ಸಿಕ್ಕರು ತಿರ್ಗಾ ನಮಗೆ. ಲಾಸ್ಟ್ ಲಿಂಗ ಆಗಿರುತ್ತೆ, ಅದು ಮುಗಿಸ್ಕೊಂಡು ನಾವು ಬಂದಿದ್ದೆ ದೇವಸ್ಥಾನದ ಹತ್ರ. ಅಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡಿಕೊಂಡು ನಾವು ಹೋಗಿದ್ದೆ 50 ರೂಪಾಯಿ ಟಿಕೆಟು. ಅಲ್ಲಿಂದ ದರ್ಶನ ಮಾಡ್ಕೊಳ್ಳೋದಕ್ಕೆ ಒಂದು 3 ಅವರ್ ಆದ್ರೂ ಬೇಕಾಗುತ್ತೆ ಮಿನಿಮಮ್ಮು. ದರ್ಶನ ಆದಮೇಲೆ ನಾವು ಬುಕ್ ಮಾಡ್ಕೊಂಡಿದ್ದೆ ಸ್ಲೀಪರ್ ಕೋಚು. ನಾನು ಫುಲ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ. ಅಲ್ಲಿ ಖರ್ಚಾಗಿದೆ ನಮಗೆ 1,200 ರೂಪಾಯಿ ಟೋಟಲ್.